ಯಜಮಾನ್ರೆ, ನಿಮ್ಮ ಟವೆಲ್ ಇದು ಸರ್ಕಾರಕ್ಕೆ ರೈತ ಕೊಟ್ಟ ಗಿಫ್ಟ್ ಅಥವಾ ವ್ಯವಸ್ಥೆಯ ವಿರುದ್ಧದ ಆಕ್ರೋಶನ? ನೋಡಿ ಈ ದೃಶ್ಯ. ಇದು ಚಿಕ್ಕಮಗಳೂರು ಡಿಪೋಗೆ ಸೇರಿದ ಮೈಸೂರು ಮಾರ್ಗದ ಬಸ್ನಲ್ಲಿ ನಡೆದ ಅಪರೂಪದ ಘಟನೆ. ಬಸ್ಸಿನ ಸೀಟು ಎಷ್ಟು ಕೆಟ್ಟದಾಗಿ ಮುರಿದಿತ್ತೆಂದರೆ ಅಲ್ಲಿ ಯಾರು ಕೂರಲು ಕೂಡ ಸಾಧ್ಯವಿರಲಿಲ್ಲ. ಕೂತರೆ ಎಲ್ಲಿ ಬಿದ್ದು ಹೋಗ್ತೀವೋ ಅನ್ನೋ ಭಯ ಎಲ್ಲರಲ್ಲಿತ್ತು. ಆದ್ರೆ ಬಸ್ ಹತ್ತಿದ ಈ ರೈತ ಸುಮ್ಮನೆ ಇರಲಿಲ್ಲ. ತನ್ನ ಟವೆಲ್ನನ್ನೇ ಸೀಟಿನ ರಾಡ್ಗೆ ಬಿಗಿಯಾಗಿ ಕಟ್ಟಿ ಅದೇ ಮುರಿದ ಸೀಟಿನ ಮೇಲೆ ಆಸರೆ ಪಡೆದು ಕೂತರು. ತನ್ನ ಪ್ರಯಾಣ ಮುಗಿಸಿ ಇಳಿಯುವಾಗ ರೈತ ಆ ಟವೆಲ್ ಬಿಚ್ಚಲಿಲ್ಲ. ನಾನು ಹೋದ ಮೇಲೆಯೂ ಯಾರಾದರೂ ಕೂರಲಿ ಅಂತ ಆ ಟವೆಲ್ ಅನ್ನು ಬಸ್ಸಿಗೆ ಗಿಫ್ಟ್ ಕೊಟ್ಟು ಹೋದ್ರು. ಇದನ್ನ ನೋಡಿದ ಪ್ರಯಾಣಿಕರು ಸರ್ಕಾರಕ್ಕೆ ರೈತ ಕೊಟ್ಟ ಟವೆಲ್ ಕೊಡುಗೆ ಇದು ಅಂತ ಆಶ್ಚರ್ಯ ಪಡ್ತಿದ್ದಾರೆ. ಜನರು ಮಾತ್ರ ಸುಮ್ಮನಿಲ್ಲ. ಇದು ಪುಕ್ಕಟ್ಟೆ ಯೋಜನೆಯ ಫಲಿತಾಂಶ ಅಂತ ರೇಗುತ್ತಿದ್ದಾರೆ. ಸೀಟು ಹರಿದಿದೆ, ಬಸ್ ಹಳೆಯದಾಗಿದೆ, ಎಲ್ಲಿ ಕೈ ಕೊಡುತ್ತೋ ಅನ್ನೋ ಆತಂಕದಲ್ಲಿ ಜನರ ಪ್ರಯಾಣ ಮಾಡ್ತಿದ್ದಾರೆ. ಇನ್ನು ಇತ್ತ ರೈತ ಮಾತ್ರ ತನ್ನ ಟವೆಲ್ನನ್ನೇ ಇಂಜಿನಿಯರಿಂಗ್ ಮಾಡಿ ಹೋಗಿದ್ದಾನೆ. ವ್ಯವಸ್ಥೆ ಸರಿ ಮಾಡದ ಸರ್ಕಾರಕ್ಕೆ ರೈತನ ಟವೆಲ್ ಉತ್ತರವಾಗುತ್ತಾ? ನೀವೇನಂತೀರಾ? ಕಮೆಂಟ್ ಮಾಡಿ.